ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಳೆ ಕೈಕೊಟ್ಟಿರುವಂತಹ ಹಿನ್ನೆಲೆ ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ರೈತ ಶರಣಪ್ಪನಿಂದ ಬೆಳೆ ನಾಶ ಮಾಡುವಂತ ಕಾರ್ಯವನ್ನು ಮಾಡಲಾಗಿದೆ. ಮಳೆಯ ಕೊರತೆ ಒಂದು ಕಡೆ, ಅರ್ಧಂಬರ್ಧ ಬೆಳೆದಿದ್ದಂತಹ ಬೆಳೆಯನ್ನ ಇದೀಗ ರೈತರೇ ನಾಶಪಡಿಸ್ತಾ ಇದ್ದಾರೆ. ಮಳೆ ಕೈಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅನ್ನದಾತರು ಅಸಹಾಯಕರಾಗುತ್ತಾರೆ. 4 ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತಹ ಸೂರ್ಯಕಾಂತಿ ಬೆಳೆ ಅದು ಟ್ರ್ಯಾಕ್ಟರ್ ಮೂಲಕ ಬೆಳೆಯನ್ನ ರೈತ ಶರಣಪ್ಪ ನಾಶ ಮಾಡ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಹಿಂಗಾರು ಬೆಳೆಗೆ ಕೃಷಿ ಭೂಮಿಯನ್ನ ಸಿದ್ಧ ಮಾಡಿಕೊಳ್ತಾ ಇರುವಂತಹ ರೈತರು ಮಳೆಯ ಕೊರತೆ ಇದೆ, ಮಳೆ ಬರ್ತಾ ಇಲ್ಲ, ನಿರೀಕ್ಷಿತ ಬೆಳೆ ಬಾರದೇ ಇದ್ದಿದ್ದಕ್ಕೆ ಈ ರೀತಿಯಾಗಿ ರೈತ ಶರಣಪ್ಪನವರು ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ಮಳೆಯಾಶ್ರಿತ ಬೆಳೆಗಾರರಿಗೆ ಬಹಳಷ್ಟು ಸಂಕಷ್ಟ ಆಗ್ತಾ ಇದೆ. ಕಳೆದ ಬಾರಿ ಅತಿವೃಷ್ಟಿಯಿಂದ ಈ ಬಾರಿ ಅನಾವೃಷ್ಟಿಯಿಂದ ರೈತರು ಕಂಗಾಲಾಗಿದ್ದಾರೆ. ಬರಗಾಲ ಬಂದೈತ್ರಿ ಮುಂಡ್ರಿಗಿ ತಾಲೂಕಿಗೆ ರೀ. ಈಗ ಹಾಕಿದಂಥ ಬೆಳೆ ರೀ ಹರಗಾಕತ್ತೀವಿ ರೀ. ಮೆಕ್ಕೆಜೋಳ, ಗೋಂಜಾಳ ಬಿಟ್ಟರೆ ಸೂರ್ಯಪಾನ, ಉಳ್ಳಾಗಡ್ಡಿ, ಮೆಣಸಿನಕಾಯಿ ಇವೆಲ್ಲ ಬೆಳೆದಂಥ ಬೆಳೆನ ನಾಶ ಮಾಡಕತ್ತೀವಿ ರೀ. ಈಗ ಹಾಕಿದಂಥ ದುಡ್ಡರ ಇವತ್ತು ಸಮಾಜಕ್ಕೆ ಇವರು ನಮಗೆ ಪರಿಹಾರ ಕೊಡ್ಬೇಕು ರೀ. ಸಾಲ ಸೋಲ ಮಾಡಿ ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಬೆಳೆ ಬೆಳೆದೀವಿ ರೀ. ಬೆಳೆ ಬರದ ಕಾರಣ ಇವತ್ತು ಹಿಂಗಾರಿ ಪೀಕಿಗ್ಯಾರ ಇದು ಆಗಲಿ ಅಂತ ಇವತ್ತು ಹರಗಾಕತ್ತೀವಿ. ಈಗ ಸುಮಾರು 10 ಎಕರೆ ಹರಗೀವಿ ರೀ. ನಾವೀಗ ಹರಗಾಕತ್ತೀವಿ ರೀ. ಇನ್ನು ಮುಂದೆ ಇನ್ನೂ 10 ಎಕರೆ ಹರಗ ಹೋದವು ರೀ, ಹರಗಾಕತ್ತೀವಿ ರೀ. ಹಿಂಗಾರಿಗೆ ಬರಲಿ ಅಂತ ಹರಗಾಕತ್ತೀವಿ ರೀ. ಮುಂಗಾರಿ ಈ ಬೆಳೆ ಕೈ ಕೊಡ್ತು ಸರ್. ಈ ಹಿಂಗಾರಿಗೆ ಅಲ್ಲಿ ತಯಾರು ಮಾಡಕತ್ತೀವಿ ರೀ ಭೂಮಿನ. ಈಗ ನಾವು ಬೆಳೆದಿದ್ರಿ ಸೂರ್ಯಪಾನ ರೀ, ಈ ಹೊಲ್ದಾಗ 10 ಎಕರೆ ರೀ. ನೆಕ್ಸ್ಟ್ ಗೋಂಜಾಳ ಬಿತ್ತಿದ್ವಿ ರೀ, ಅದು 10 ಎಕರೆ ಮ್ಯಾಗ ಐತ್ರಿ, ಅದು ಇಲ್ಲ. ಉಳ್ಳಾಗಡ್ಡಿ